ನಮಸ್ಕಾರ ರೀ ಎಲ್ಲರಿಗೆ ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮತ್ತೊಂದು ಕರ್ನಾಟಕದ ಮನೆಯ ಮಗ ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಮ್ಮ ಮನ್ಯಾಗ ಮೆಂತ್ಯ ಪಲ್ಯ ದಾಲ್ ಮಾಡತ್ತೀವಿ, ಬರೀ ತೋರಿಸ್ತೀನಿ. ಒಂದು ಬೌಲ್ನಾಗ ತೊಗರಿಬೇಳೆ ಹೆಸರು ಬೇಳೆ ಹಾಕ್ಕೊಂಡೀನಿ. ಮತ್ತೀಗ ಮೆಂತ್ಯ ಪಲ್ಯ ಇಟ್ಕೊಂಡೀನಿ. ಆಮೇಲೆ ಈಗ ಒಂದು ಕುಕ್ಕರ್ ತೊಗೊಂಡೀನಿ. ಕುಕ್ಕರ್ ಒಳಗೆ ತೊಗರಿಬೇಳೆ ಮತ್ತು ಹೆಸರು ಬೇಳೆ ಹಾಕ್ಕೋಬೇಕು. ಮತ್ತು ಮೆಣಸಿನ್ಕಾಯಿನೂ ಹಾಕೋರಿ. ಆಮೇಲೆ ಸ್ವಲ್ಪ ಅರಿಶಿನೂ ಹಾಕೋರಿ. ಆಮೇಲೆ ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಿಬಿಡ್ರಿ. ನೋಡ್ರಿ ನಮ್ಮ ದಾಲ್ ಕುದ್ದೈತಿ. ನೋಡ್ರಿ ಏನು ಮಸ್ತ್ ಕಾಣಿಸತೈತಿ ದಾಲ್. ಸ್ವಲ್ಪ ಚಮಚಲೆ ಕುಕ್ಕರ್ನಾಗ ತಿರುಗಾಡಬೇಕು, ಯಾಕಂದರೆ ದಾಲ್ ತಳಗ ಅಂಟ್ಕೊಂಡಿರ್ತೈತಿ, ಅದಕ್ಕೆ ತಿರುಗಾಡಬೇಕು. ಈಗ ನೋಡ್ರಿ ಒಂದು ಪ್ಲೇಟ್ನಾಗ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಟಮಾಟಿ ತೊಗೊಂಡಿವ್ರಿ. ಈಗ ಕಟ್ಟು ಮಾಡಿ ಇಟ್ಕೊಂಡಿದ್ದೀವ್ರಿ. ಮೆಂತ್ಯ ಪಲ್ಯ ಸೋಸ್ಕೊಂಡು ಇಟ್ಕೊಂಡಿದ್ವಿ. ನೀರು ಹಾಕಿ ಸ್ವಲ್ಪ ತೊಳ್ಕೊಬೇಕು. ಯಾಕೆ ತೊಳ್ಕೊಬೇಕಂದ್ರೆ ಈಗ ಮಳೆಗಾಲ ಐತಲ್ಲ, ಮಳೆ ಆಗೋದ್ರಿಂದ ಭೂಮಿ ಮೇಲಿನ ಮಣ್ಣೆಲ್ಲ ಅದಕ್ಕೆ ಬಡ್ಕೊಂಡಿರ್ತೈತಿ. ಅದಕ್ಕೆ ಸ್ವಲ್ಪ ನೀರಾಗ ಪಲ್ಯ ತೊಳ್ಕೊಬೇಕು. ಈಗ ನೋಡ್ರಿ ಒಂದು ಪ್ಯಾನ್ ತೊಗೊಂಡಿನಿ. ಪ್ಯಾನ್ ಒಳಗೆ ಎಣ್ಣೆ ಹಾಕೋತೀನಿ. ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಚೆಂದಾಗಿ ಎಲ್ಲ ಹುರ್ಕೋತೀನಿ. ಯಾಕಂದರೆ ಉಳ್ಳಾಗಡ್ಡಿ ಹಸಿ ಸ್ಮೆಲ್ ಹೋಗೋ ಮಟ್ಟ ಹುರಿತೀನಿ, ಕಲರ್ ಚೇಂಜ್ ಆಗೋ ಮಟ್ಟ. ಹಾಗೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ಹಾಕ್ಕೊಂಡು ಹುರ್ಕೋತೀನಿ. ನೋಡ್ರಿ ಚೆಂದಾಗಿ ಹುರ್ಕೊಳಕತ್ತೀವಿ. ಆಮೇಲೆ ಸ್ವಲ್ಪ ಟಮಾಟಿನೂ ಹಾಕ್ಕೋಬೇಕು. ಟಮಾಟಿನೂ ಹಾಕ್ಕೊಂಡು ಚೆಂದಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ ಚೆಂದಾಗಿ ಎಲ್ಲ ಮಿಕ್ಸ್ ಮಾಡತ್ತೀವಿ. ನೋಡ್ರಿ ಸ್ವಲ್ಪ ಎರಡು ಕಲರ್ ಚೇಂಜ್ ಆಗೋ ಮಟ್ಟ ಹುರಿಬೇಕು. ಆಮೇಲೆ ಈಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೋತೀನಿ ಮತ್ತು ಅರಿಶಿನ ಹಾಕ್ಕೊಂಡು ಹುರ್ಕೋತೀನಿ. ನೋಡ್ರಿ ಆಮೇಲೆ ಈಗ ಒಂದು ಸ್ವಲ್ಪ ಕೆಂಪು ಖಾರ ಹಾಕ್ಕೊಂಡು ಹುರ್ಕೋತೀವಿ. ಆಮೇಲೆ ಈಗ ಸ್ವಲ್ಪ ಮನ್ಯಾಗ ಮಾಡಿದ ಗರಂ ಮಸಾಲ ಹಾಕ್ಕೊಂಡು ಹುರ್ಕೋತೀವಿ. ನೋಡ್ರಿ ಚೆಂದಾಗಿ ಎಲ್ಲ ಮಿಕ್ಸ್ ಮಾಡತ್ತೀವಿ. ನೋಡ್ಬೋದು. ಹಾಗೆ ಯಾರು ನಮ್ಮ ಚಾನಲ್ಗೆ ಹೊಸಬರಿದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಈಗ ನೋಡ್ರಿ ಮೆಂತ್ಯ ಪಲ್ಯನೂ ಹಾಕ್ಕೊಂಡಿವಿ. ಮೆಂತ್ಯ ಪಲ್ಯನೂ ಹಾಕ್ಕೊಂಡು ಚೆಂದಾಗೆಲ್ಲ ತಿರುಗಾಡಬೇಕು. ಚೆಂದಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಬೇಕು. ಜಾಸ್ತಿ ಟೈಮ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಯಾಕಂದ್ರೆ ಪಲ್ಯ ಒಂದು ಸ್ವಲ್ಪ ಕೈ ಇರ್ತೈತಲ್ಲ, ಕೈ ಹೋಗೋ ಮಟ್ಟ ಫ್ರೈ ಮಾಡ್ಕೋತಿರ್ಬೇಕು. ನೋಡ್ರಿ ಚೆಂದಾಗಿ ಎಲ್ಲ ಕಡೆ ಫ್ರೈ ಮಾಡೀವಿ. ಎಷ್ಟು ಫ್ರೈ ಮಾಡ್ತೀವಲ್ಲ ಅಷ್ಟು ಟೇಸ್ಟ್ ಬರ್ತೈತಿ. ನೋಡ್ರಿ ಚೆಂದಾಗಿ ಎಲ್ಲ ಫ್ರೈ ಮಾಡ್ಕೊಂಡೀವಿ. ನೋಡ್ರಿ ಚೆಂದಾಗಿ ಎಲ್ಲ ಮಿಕ್ಸ್ ಆಗೈತಿ. ಆಮೇಲೆ ಅದು ದಾಲ್ ಇತ್ತಲ್ಲ, ಈಗ ದಾಲ್ ಮೆಂತ್ಯ ಪಲ್ಯ ಒಳಗೆ ಹಾಕ್ಕೋತೀವಿ. ನೋಡ್ರಿ ಹಾಕ್ಕೊಂಡು ಚೆಂದಾಗಿ ಎಲ್ಲ ತಿರುಗಾಡಬೇಕು. ಚೆಂದಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಬೇಕು. ನೋಡ್ರಿ ಚೆಂದಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಯಾರು ನಮ್ಮ ಚಾನಲ್ಗೆ ಹೊಸಬ್ರಿದ್ದನದ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಬೆಲ್ ಐಕನ್ ಒತ್ತಿರಿ. ನಮ್ದೇನೇ ಫಸ್ಟ್ ವೀಡಿಯೋ ಬರ್ತಂದ್ರೆ ನಿಮಗೆ ಬರ್ತೈತಿ. ನೋಡ್ರಿ ಚೆಂದಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ವಿಡಿಯೋ ಒಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ನೋಡ್ರಿ ಚೆಂದಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳಕತ್ತೀವಿ. ನೋಡ್ಬೋದು. ನೀವು ಎಷ್ಟು ಮಿಕ್ಸ್ ಮಾಡ್ತಿರಲ್ಲ ಅಷ್ಟೇ ಟೇಸ್ಟ್ ಬರ್ತೈತಿ. ನೋಡ್ರಿ ಹಾಗೆ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕೊಂಡು ಚೆಂದಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊರಿ. ನೋಡ್ರಿ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ ಎಲ್ಲ ಕಡೆ. ಆಮೇಲೆ ಇದು ಮೆಂತ್ಯ ಪಲ್ಯ ದಾಲ್ ಬೇಳ್ಜಲ್ ರೊಟ್ಟಿ ಜೊತೆನೂ ಟೇಸ್ಟ್ ಬರ್ತೈತಿ, ಮತ್ತು ಹಾಗೆ ಚಪಾತಿ ಜೊತೆನೂ ಟೇಸ್ಟ್. ನೋಡ್ರಿ ಈಗ ಚೆಂದಾಗಿ ಮಿಕ್ಸ್ ಮಾಡತ್ತೀವಿ. ನೋಡ್ರಿ ಆಲ್ರೆಡಿ ಮಿಕ್ಸ್ ಆಗೈತಿ. ಈಗ ಒಂದು ಸ್ವಲ್ಪ ಕುದ್ಯಾಕೆ ಇಡುಮಿದು ಮ್ಯಾಲೆ ಒಂದು ಸ್ವಲ್ಪ ಮುಚ್ಚುನು. ನೋಡ್ರಿ ಈಗ ತೆಗ್ದೀನಿ. ಏನು ಮಸ್ತ್ ಕುದ್ಯಾಕತ್ತೀರಿ ನೋಡ್ಬೋದು. ಹಾಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ ಚೆಂದಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ ಸ್ಮೆಲ್ ಹತ್ರ ಮಸ್ತ್ ಬರತೈತಿ. ಹೊಗೆನೂ ನೋಡ್ಬೋದು ಏನು ಮಸ್ತ್ ಬರತೈತಿ. ನೋಡ್ರಿ ಎಲ್ಲ ಕಡೆ ಚೆಂದಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ನೋಡ್ರಿ ಏನು ಮಸ್ತ್ ಆಗೈತಿ ದಾಲ್.
ನೋಡ್ರಿ ಮಸ್ತ್ ಐತಲ್ಲ, ಸ್ಮೆಲ್ ಮಸ್ತ್ ಬರತೈತಿ ನೋಡ್ಬೋದು. ನೋಡ್ರಿ ಫೈನಲಿ ನಮ್ದು ಧಾಬಾ ಸ್ಟೈಲ್ ಮೆಂತ್ಯ ಪಲ್ಯ ದಾಲ್ ರೆಡಿ ಆಗೈತಿ.